ಯಾರೇ ನೀನು ದೈವ ಸೃಷ್ಟಿಯ Oh,
ಮತ್ತೇನ ಉದ್ಗಾರ ಉದ್ಗಾರ ನನಗೆ ಯಾಕೆ ಹೀಗಾಗುತ್ತಾ ಇದೆ? ಏನಾಯ್ತು? ಒಂದು ರೀತಿ ಬಿಸಿ ಆಗುದು, ಹೌದಾ? ಒಮ್ಮೆ ತಳ್ಳಗಾಗುದು, ಈ ಎರಡು ಜೊತೆಯಲ್ಲೇ ಬರ್ತಾ ಇದೆಯೋ. ಹೀಗಾದ್ರೆ ಭಾರಿ ಕಷ್ಟ. ಆ ಬಿಸಿ ಆಗುದು ಒಮ್ಮೆ ತಣ್ಣಗಾಯ್ತು ಅಂತಾದ್ರೆ 4 ಜನ ಸೇರಿಸಿ ಮತ್ತೆ ಬಿಸಿ ಮಾಡ್ಬೇಕಾಗ್ತದೆ. ಆದ್ರೆ ನನಗೆ ಯಾಕೆ ಹೀಗಾಗ್ತಾ ಇದೆ? ಯಾಕೆ? ಇದು ಆ ರೀತಿ ಅಲ್ಲ, ಇದು ಬೇರೆ ರೀತಿ. ಬೇರೆ ಬೇರೆ ಹೌದಾ? ಹೌದಪ್ಪ. ಇದು ಮಾತ್ರ ಹಾಗಾದ್ದು ತಿಳ್ಕೊಂಡೇನ? ನನಗೂ ಹಾಗೆ ಆಯ್ತು. ಮತ್ತೆ ನಿನಗೂ ಹಾಗೆ ಆಯ್ತು. ಹಾಗಾದ್ರೆ ಅಲ್ಲ ಅನುವಾದ ಅಂದ್ರೆ ನಾ ಗಂಡಲ್ವಾ? ಅಲ್ಲ ಅಂದ್ರೆ ಮತ್ತೆ ನನಗೆ ಈ ರೀತಿ ಆಗಿದಾಗ ನೀನು ಹೇಳ್ತಾ ಇದ್ದಲ್ವಾ? ಹೇಳಿದ್ದು ನಾನು. ಆ ದೈವಗಳಿಂದ ಸೋತು ಓಡಿ ಬಂದವರು ಎದುರು ಓಡಿ ಬರೋ ಸಂದರ್ಭದಲ್ಲಿ ಒಂದು ಪೆಟ್ಟು ಕೊಟ್ಟು ಸಾಧಾರಣಕ್ಕೆ ಅಲ್ಲ. ಹೌದಪ್ಪ, ಬೆನ್ನು ಬೇರೆ ಆಯ್ತು ಅಲ್ವಾ? ಆದ್ರೆ ಆ ಬೆನ್ನು ಬೇರೆ ಆದ್ರು ಆ ಮೈಕೈ ನೋವು ಒಂದು ಇವತ್ತೇ ಸರಿ. ಹೌದಾ? ಹೌದಪ್ಪ. ನಾವು ದೇವರು ದೈವಗಳು ಅಂತ ತಿಳ್ಕೊಂಡಿದ್ದು. ಇದು ದೈವ ಅಲ್ಲ, ದೈವ ಅಲ್ಲ, ಇದು ದೇವತೆ. ದೇವತೆ, ನಮ್ಮ ಭಾಗ್ಯ ದೇವತೆ. ಇದು 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 ಸ್ವರ್ಣ ರತ್ನ. ಸ್ವರ್ಣ ರತ್ನ. ಹೌದಪ್ಪ. ಎಲ್ಲಿ ಹೋಗುದ? ರತ್ನ ರತ್ನ ರತ್ನ. ಇದು ಆದ್ಯತೆ ರತ್ನ ಅಲ್ಲ, ಪಕ್ಕ ಮನೆಗಳಲ್ಲ. ಅಲ್ಲಲ್ಲ, ಇದು ಅಮೂಲ್ಯವಾಗಿರುವಂತ ರತ್ನ, ಅಮೂಲ್ಯವಾದ ರತ್ನ. ಈ ದಾರಿ ಮೇಲೆ ಹೋಗುವಾಗ ಇದು ಸಿಗ್ತದಂತ ಆದ್ರೆ ನಾವು ಸುಮ್ಮನೆ ಹೋಗುದಕ್ಕೆ ಹೆಟ್ರೆ ನಾವು ಸುಮ್ಮನೆ ಹೋದೆವು ಅಂತಾದ್ರೆ ನಾವು ಸೆಂಟ್ರು ಆಗ್ತೇವೆ. ಆ ರತ್ನಕ್ಕೆ ಒಂದು ಬೆಲೆ ಬರಬೇಕಂತ ಆದ್ರೆ ನಾವು ಏನು ತೋರಿಸ್ಕೊಳ್ಬೇಕು. ಹೌದಾ? ನೀವು ನೋಡಿದಾಗ ಮಾತಾಡ್ಸ್ಬೇಕಂತ ಆಸೆ ಆಗುತ್ತೆ. ಹೌದಾ? ನನಗೆ ಮೊದಲೇ ಆದಿತ್ಯ ಕೊಡ್ತೀಯಾ ಹೇಗೆ? ಪ್ರಥಮ ಪ್ರಯೋಗ ನಿನ್ನದೆ. ನಮ್ದೆಯ ಏನು ಅಂತ ನೋಡಿ ಮಾತಾಡ್ಸೋ. ಅಲ್ಲ, ನಮ್ಗೆ ಕೆಲವೆಲ್ಲ ತಪ್ಪಿ ಹೋಗ್ತಿದೆ, ಸರಿ ಮಾಡಬೇಕು ಆಯ್ತಾ? ಸರಿ ಮಾಡುದ? ತಪ್ಪಿ ಹೋದ್ರೂ ತೊಂದರೆ ಇಲ್ಲ, ಸರಿ ಮಾಡುದು ನಾನಿದ್ದೇನೆ. ಸ್ವಲ್ಪ ಜಾಗ್ರತೆ ಮಾತನಾಡು. ಜಾಗ್ರತೆ. ಹೆಣ್ಮಕ್ಳು ಸಿಟ್ಟು ಬಂದ್ರೆ 2 ಜಾತಿ ಪೆಟ್ಟು ಬೀಳ್ತದೆ. ಅಲ್ಲ, ಒಂದು ಬೆನ್ನಿಗೆ ಬೀಳ್ತದೆ, ಹೌದು, ಇನ್ನೊಂದು ಮಾನಕ್ಕೆ ಬೀಳ್ತದೆ. ಕೈ ಬಿಟ್ಟು ಬಳ ಬಿಟ್ಟು 2 ಬೀಳ್ತದೆ. ಸರಿ ಬೀಳ್ತದೆ. ಅಲ್ಲ, ನಾನು ಅಲ್ಲಿ ಹೋಗಕ್ಕಿಂತ ಮುಂಚಿತವಾಗಿ ನಿನ್ನಲ್ಲೇ ವರ್ಣನೆ ಮಾಡ್ತೇನೆ. ಉಳಿದಂತ ವಿಚಾರಗಳಲ್ಲಿ ಹೇಳಿದ್ರೆ ಆಯ್ತು. ಆಯ್ತಾ? ಇವಳು ನೋಡಿದಾಗ ಹೇಗಿದ್ದಾಳೆ?
ನೋಡ ಹ. ಆಕಾಶದಲ್ಲಿ ಆ ಚಂದ್ರ ಮೆಲ್ಲಂತ ಆದ್ರೆ ಹ. ಇವಳು ಮುಖದಲ್ಲೇ ಶೋಭೆಯಾಗಿ ನಿಂತಿದ್ದಾಳೆ.